ನಮಸ್ಕಾರ ವೀಕ್ಷಕರೇ. 2024-25ನೇ ವರ್ಷಕ್ಕೆ CET ಬರಿತಾ ಇದ್ದಾರೆ. ಅವರಿಗೆ CET ಅಪ್ಲಿಕೇಶನ್ ಹಾಕಲು ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಅದಾವ. ಅದು ಕೆಲವು ವಿದ್ಯಾರ್ಥಿಗಳನ್ನ ಮೆಸೇಜ್ ಹಾಕ್ತಾ ಇದ್ರು. ಅದಕ್ಕಾಗಿ ಅದ್ರ ಬಗ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಮಾಹಿತಿ ಹೇಳಲು ನಾನು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆತ್ಮೀಯ ವೀಕ್ಷಕರೇ, ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಓದುತ್ತಿರುವ ಮಕ್ಕಳಿಗೆ 2025ಕ್ಕೆ CET ಅಪ್ಲಿಕೇಶನ್ ಕರೆದಿದ್ದಾರೆ. ಜನವರಿ 23ನೇ ತಾರೀಕಿಂದ ಫೆಬ್ರವರಿ 18ನೇ ತಾರೀಕಿನವರೆಗೆ ಅಪ್ಲಿಕೇಶನ್ ಹಾಕೋದು. 20ನೇ ತಾರೀಕಿಗೆ ನಿಮ್ಮದೇನದ ಬ್ಯಾಂಕ್ ಚಾನಲ್ ಕಟ್ಟೋ ಲಾಸ್ಟ್ ಡೇಟ್ ಅದ. ವಿದ್ಯಾರ್ಥಿಗಳೇ, ಫಸ್ಟ್ ನೀವು ಏನು ಮಾಡ್ಬೇಕಂತಂದ್ರೆ 10th ಮಾರ್ಕ್ಸ್ ಕಾರ್ಡ್ ರೆಡಿ ಇಟ್ಕೊಂಡಿರ್ಬೇಕು. CBSE, ICSE, ಸ್ಟೇಟ್ ಸಿಲೆಬಸ್ ಯಾರೇ ಇರಲಿ 10th ಮಾರ್ಕ್ಸ್ ಕಾರ್ಡ್ ರೆಡಿ ಇಟ್ಕೊಂಡಿರ್ಬೇಕು. ಅದಾದ ನಂತರ ನಿಮ್ಗೆ ರೀಸೆಂಟ್ ಫೋಟೋ ರೆಡಿ ಇಟ್ಕೊಂಡಿರ್ಬೇಕು. ಪ್ರೆಸೆಂಟಿಗೆ ನೀವೇನಾದರೂ ಪ್ರೆಸೆಂಟ್ ಫೋಟೋ ಇಟ್ಕೋಬೇಕು. ರೀಸೆಂಟಾಗಿ ಏನಿರ್ತೋ ಅದು ಫೋಟೋ ಇಟ್ಕೋಬೇಕು. ಅದು ಒಂದು ಸ್ವಲ್ಪ ನೀಟ್ಗೂ ಅಪ್ಲೈ ಆಗೋತ್ತಾರೆ. ಒಂದು 8 ಕಾಪಿನ ಜಾಸ್ತಿ ತಗೊಳ್ರಿ. ನಿಮ್ಮದು ಹೆಸರು ನಿಮ್ಮ 10th ಒಳಗೆ ಏನಿದೆಯಲ್ಲ ಆ ಹೆಸರು ಥರ ನೀಟ್ಗೆ ಅಪ್ಲೈ ಮಾಡಬೇಕಾದ್ರೆ ಮತ್ತೆ ನೀವು ಅದೇ ಫೋಟೋ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೋಬೇಕಾಗತ್ತೆ. ಅದಕ್ಕಾಗಿ ನೀವು ಅದೊಂದು ರೆಡಿ ಇಟ್ಕೊಡಿ. ಅದು ಅದಾದ ನಂತರ ನಿಮಗೆ ಮೇಲ್ ID ಬೇಕಾಗುತ್ತೆ. ಇಮೇಲ್ ಐ ಡಿ ನೀವು ಕಂಪಲ್ಸರಿ ನಿಮ್ಮ ಸ್ಟೂಡೆಂಟ್ದೇ ಕಂಪಲ್ಸರಿ ನೀವು ಅಪ್ ಟು ಅಡ್ಮಿಷನ್ ಆಗೋವರೆಗೂ ನಿಮ್ಗೆ ಅದೇ ಇಮೇಲ್ ಆಗುವಂಥ ಇಮೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇ ಫೈನಲ್, ನಿಮಗೆ ಅದೇ ಇಟ್ಕೊಂಡ್ರೆ ಬೇರೆ ಯಾರ್ದು ಹಾಕಕ್ಕೆ ಹೋಗ್ಬೇಡಿ. ಇನ್ನು ಮೊಬೈಲ್ ನಂಬರ್, ಆ್ಯಕ್ಟಿವ್ ಆಗಿರೋ ಮೊಬೈಲ್ ನಂಬರ್ನ ನಿಮ್ಮ ಹತ್ರನೇ ಇರಬೇಕು. ಅಥವಾ ನಿಮ್ಮ ಪೇರೆಂಟ್ಸ್ ಇದ್ದರೆ ಪೇರೆಂಟ್ಸ್ ಹಾಕಿ ನಿಮ್ಮ ಹತ್ರ ನಿಮ್ಮದು ಅಡ್ಮಿಷನ್ ಪ್ರೊಸೀಜರ್ ಆಗುವವರೆಗೂ ಆ ಮೊಬೈಲ್ ನಂಬರ್ ನಿಮ್ಮ ಹತ್ರನೇ ಇರಬೇಕು. ಅದು ಆದ ನಂತರ ನಿಮಗೆ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ನಿಮ್ಗೆ ಎಲ್ಲಿ ಸಿಗುತ್ತದೆ ಅಂತಂದರೆ, ವಿದ್ಯಾರ್ಥಿಗಳು ನಿಮಗೊಂದು ವಿಚಾರ ಮಾಡಿಕೊಡ್ರಿ. ಸೆಕೆಂಡ್ PUC ನಿಮ್ಮ ರಿಜಿಸ್ಟರ್ ನಂಬರ್ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಒಳಗೆ ಸಿಗ್ತದೆ. ಬಟ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇನ್ನೂ ಎಕ್ಸಾಮೇ ಬರೋದಿಲ್ಲ, ಮಾರ್ಕ್ಸ್ ಕಾರ್ಡ್ ಬರೋಂಗಿಲ್ಲ. ಅದಕ್ಕಾಗಿ ನಿಮಗೆ ಸೆಕೆಂಡ್ PUC ಪ್ರಾಕ್ಟಿಕಲ್ ಎಕ್ಸಾಮ್ ಏನು ನಡೆಸ್ತಾ ಇದ್ದಾರಲ್ಲ, ಈ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ, ಎಲ್ಲ ಡಿಸ್ಟ್ರಿಕ್ಗಳು ನಡೆಸ್ತಾ ಇದ್ದಾರೆ. ಅವ್ರು ನಿಮ್ಗೊಂದು ಹಾಲ್ ಟಿಕೆಟ್ ಕೊಡ್ತಾರಲ್ಲ, ಆ ಹಾಲ್ ಟಿಕೆಟ್ ನಂಬರ್ನ ನೀವು ಅಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಅದು ಆದ ನಂತರ ನಿಮಗೆ ಏನು ಬೇಕಾಗತ್ತೆ ಅಂತಂದರೆ ಸ್ಟಡಿ ಡೀಟೇಲ್ಸ್. 1ನೇ ಕ್ಲಾಸ್ ಹಿಡ್ಕೊಂಡು PUC ತನಕ ಎಲ್ಲಿ ಕಲ್ತಿರಲ್ಲ, ಗ್ರಾಮೀಣ ಮಾಧ್ಯಮ ಇದ್ರೆ ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮ ನೀವು ತಕ್ಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ನಿಮಗೆ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇವೇನದಾವ ಸ್ಟಡಿ ಸರ್ಟಿಫಿಕೇಟ್ ಇವೇನು ತಗೋತಿರಲ್ಲ, ಇವು ನಿಮ್ಮ ಕಾಲೇಜದೊಳಗೆ ತಗೊಂಡು KE ಒಳಗೆ ಒಂದು ಫಾರ್ಮೆಟ್ ಕೊಟ್ಟಿಲ್ಲ, ಅದೇ ಫಾರ್ಮೆಟ್ ಒಳಗೆ ನೀವು ರೆಡಿ ಮಾಡಿಸ್ಕೊಂಡು BO ಸಿಗ್ನೇಚರ್ ಆಗಿರಬೇಕು. ವಿದ್ಯಾರ್ಥಿಗಳು ತಿಳ್ಕೊಳ್ಳಿ, ನೀವು ಯಾವ ಕಾಲೇಜ್ನ ಯಾವ ಹೈಸ್ಕೂಲ್ನಾಗ ಓದಿರ್ತಾರಲ್ಲ ಆ ನಿಯರೆಸ್ಟ್ ಆಗಿರೋ BO ಅದು ಸಹಿ ಆಗಿರಬೇಕು. ಅದು ಡೀಟೇಲ್ಸ್ ಇಟ್ಕೊಳ್ರಿ. ಅದು ಅಂತರ ನಿಮಗೆ ಇನ್ಕಮ್ ಆ್ಯಂಡ್ ಕಾಸ್ಟ್. ಇನ್ಕಮ್ ಕೆಲವುದು ಸ್ಟೂಡೆಂಟ್ಗಳು ಇನ್ಕಮ್ ಕಾಸ್ಟ್ ಒಂದರದಾಗೆ ಬರ್ತದೆ. ಕೆಲವು ವಿದ್ಯಾರ್ಥಿಗಳು ಇನ್ಕಮ್ ಬೇರೆ ಬರ್ತದೆ, ಕಾಸ್ಟ್ ಬೇರೆ ಬರ್ತದೆ. ಅವು ಕೂಡ ನೀವು ರೆಡಿ ಇಟ್ಕೋಬೇಕಾಗುತ್ತೆ. ಅದೇ ರೀತಿ HK ಸರ್ಟಿಫಿಕೇಟ್. ನೀವು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಾಗಿದ್ದರೆ ಅಂಥ ವಿದ್ಯಾರ್ಥಿಗಳು ನೀವು HK ಸರ್ಟಿಫಿಕೇಟ್ ಬರ್ತದೆ 371J ಅಂತೇಳಿ, ಅದು ಸರ್ಟಿಫಿಕೇಟ್ ರೆಡಿ ಇಟ್ಕೋಬೇಕಾಗುತ್ತೆ. ನೀವು ಸಿಗ್ನೇಚರ್ ಒಂದು ಅಪ್ಲಿಕೇಶನ್ ಹಾಕೋ ಟೈಮ್ದಲ್ಲಿ ಸಿಗ್ನೇಚರ್ ಬೇಕಾಗುತ್ತೆ, ಆ ಸಿಗ್ನೇಚರ್ನ ರೆಡಿ ಇಟ್ಕೊಳ್ಳಿ. ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ಅಪ್ಲಿಕೇಶನ್ ಹಾಕೋ ಟೈಮ್ದಲ್ಲಿ ಬೇಕಾಗುತ್ತವೆ. ಇವು ಮಸ್ಟ್ ಆ್ಯಂಡ್ ಶುಡ್, ಇವು ನಿಮ್ಮ ಹತ್ರ ಇಟ್ಟುಕೊಂಡೇ ನೀವು ಅಪ್ಲಿಕೇಶನ್ ಹಾಕಬೇಕು. ನೀವು ಸುಮ್ಮನೆ ಹೋಗಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತೀರಿ, ಅಲ್ಲಿ ಏನೂ ಇರೋಂಗಿಲ್ಲ. ಮತ್ತು ನೀವು ಆ ಟೈಮ್ದಾಗ ಏನಾಗ್ಬಿಡ್ತದೆ, ಇಲ್ಲ ನನಗೆ ಅಪ್ಲಿಕೇಶನ್ ಹಾಕಕ್ಕೆ ಬಂದಿದೆ ಅಂದರೆ ಅದು ಕೊಡಿ ಇದು ಕೊಡು ಅಂತೇಳಿ ಅವ್ರು ಮತ್ತೆ ಹೇಳ್ತಾರೆ. ನೀವು ಹೋಗಿ ಮತ್ತೆ ತರಬೇಕಾದ್ರೆ ಮತ್ತೆ ನಿಮಗೆ ಟೈಮ್ ಹೋಗುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋ ಟೈಮ್ದಾಗ ನಿಮಗೆ ಇನ್ನೊಂದು ನಮ್ಮದು ರಿಕ್ವೆಸ್ಟ್ ಏನಂತಂದರೆ, ನೀವು ಯಾರನ್ನೋ ಕುಂಡಿಸಿ ನಿಮ್ಮ ಪೇರೆಂಟ್ಸ್ ಕೈಯಾಗಿ ಕೊಟ್ಟು, ನಿಮ್ಮ ಕಾಕನ ಕೈಯಾಗಿ ಕೊಟ್ಟು, ನಿಮ್ಮ ಬಾಬನ ಕೈಯಾಗಿ ಕೊಟ್ಟು, ನಮ್ಮ ಅಕ್ಕನ ಕೈಯಾಗಿ ಕೊಟ್ಟು, ನಮ್ಮ ಮಾವನ ಕೈಯಾಗಿ ಕೊಟ್ಟು ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಂತೇಳಿ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇ ಮುಂದೆ ಕೂತ್ಕೊಂಡು ನಿಮ್ಗೆ ಏನು ಬೇಕಾಗ್ಯದ, ಏನು ಕರೆಕ್ಟ್ ಅದ, ಏನು ತಪ್ಪದ ಅಂತೇಳಿ ನೀವೇ ಒಂದು ಸ್ವಲ್ಪ ನಿಮ್ಮ ಪಾಲಕರು ನಿಮ್ಮ ಜೊತೆ ಇಟ್ಕೊಂಡು ಅದು ಅಪ್ಲಿಕೇಶನ್ ಹಾಕಿ. ಸುಮ್ಮನೆ ನೀವು ಅಪ್ಲಿಕೇಶನ್ ಹಾಕಿ ನೀವು ಹೋಗಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ವಿದ್ಯಾರ್ಥಿಗಳೇ, ಹಂಗೇನಾದ್ರೂ ನಿಮಗೆ ಸಮಸ್ಯೆಗಳಿದ್ರೂ ಕೂಡ ನಂದು ನಂಬರ್ ಅದ 8970270674. ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಹಾಕಿರಿ. ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೂ ಕೂಡ ನಾನು ಅದಕ್ಕೆ ರಿಪ್ಲೈ ಕೊಡ್ತಿರ್ತೀನಿ. ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.